ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನೋಡ್ರಿ, ನಂದು ಏನ್ ಮಾಡಕತ್ತೀನಪ್ಪ ಅಂತಂದ್ರ ಇದು ನೋಡ್ರಿ, ಕೆಂಪು ಬ್ಯಾಳಿ ಬರ್ತೈತಲ್ರಿ, ಚನ್ನಂಗಿ ಬ್ಯಾಳಿ ಅಂತಾರ್ರಿ. ಇದರದ ಉದುರ ಪಲ್ಯ ನೋಡ್ರಿ ಹೆಂಗ್ ಮಾಡ್ಬೇಕಂತ ನೋಡಂಬರ್ರಿ. ಇದಕ್ಕೆ ಯಾವ್ಯಾವ ಐಟಮ್ ಬೇಕಂತಂದ್ರ ನೋಡ್ರಿ, ಈ ಬಟ್ಲಲ್ಲಿಂದ ಒಂದ್ ಬಟ್ಲ ಬ್ಯಾಳಿ ತಗೊಂಡಿನ್ರಿ ನಾನು. ಮತ್ತೇನಂತಂದ್ರ ಒಂದ್ ಸ್ವಲ್ಪ ಶೇಂಗಿನ ಕಾಳು ನೋಡ್ರಿ ನೆನೆ ಇಟ್ಕೊಂಡಿದ್ದೆ, ಒಂದ್ 10 ನಿಮಿಷ ನೀರಾಗ ನೆನೆ ಇಟ್ಟು ತಗೊಂಡಿನಿ ನೋಡ್ರಿ. ಕಡಲೆ ಬೀಜ ಹಾಕೊಂಡ್ರೆ ಬಹಳ ಚಂದ ಆಗ್ತೈತ್ರಿ ಪಲ್ಯ ಇದು ನೋಡ್ರಿ. ಹಸಿರು ವಟಾಣಿ ಇರ್ತಾವಲ್ರಿ, ಅವನು ನೆನೆ ಇಟ್ಕೊಂಡಿನಿ ನೋಡ್ರಿ ನಾನು, ಹಸಿರು ವಟಾಣಿನು ಸ್ವಲ್ಪ. ಮತ್ತೇನಂದ್ರ ಒಂದ್ ಮೀಡಿಯಂ ಸೈಜ್ 2 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನ್ರಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿನಿ ನಾನು. ಮತ್ತೆ 2 ಟೊಮಾಟೊ ತಗೊಂಡಿನಿ ನೋಡ್ರಿ. ಒಂದ್ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತಗೊಂಡಿನ್ರಿ ನಾನು. ಹಸಿ ಮೆಣಸಿನ್ಕಾಯಿ ಯಾಕೆ ಜಾಸ್ತಿ ತಗೊಂಡಿನಿ ಫ್ರೆಂಡ್ಸ್ ನಾನಂದ್ರ, ಇದಕ್ಕೆ ಒಣ ಖಾರದ ಪುಡಿ ಏನ್ ಹಾಕಲ್ರಿ ನಾನು, ಹಂಗಾಗಿ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಕಟ್ ಮಾಡ್ಕೊಂಡಿನಿ ನೋಡ್ರಿ. ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿನಿ, ಒಂದ್ ಗಜ್ರಿ ತಗೊಂಡಿನಿ ನೋಡ್ರಿ. ನಿಮಗೆ ಏನದ ಮತ್ತೆ ಹಸಿರು ವಟಾಣಿ, ಗಜ್ರಿ, ಶೇಂಗಿನ ಕಾಳು ಹಾಕಲ್ಲಪ್ಪ ಅಂತಂದ್ರು ಇಷ್ಟೇ ಐಟಮ್ ಹಾಕಿ ಉದ್ರ ಬ್ಯಾಳಿ ಮಾಡ್ಕೋಬಹುದು ನೋಡ್ರಿ. ಚಂದ ಆಗ್ತೈತ್ರಿ ಇದು ಚನ್ನಂಗಿ ಬ್ಯಾಳಿ ಪಲ್ಯ. ಇದು ಮಾಡೋದ್ ಹೇಗಂತ ನೋಡಮ್ರಿ. ಇವಾಗ ಒಂದ್ 2 ಗ್ಲಾಸ್ನಷ್ಟು ನೀರ್ ಕಾಯ್ಸಕ್ ಇಟ್ಟಿದ್ದೆ ನೋಡ್ರಿ, ಬೊಗಣೆಗೆ ಹಾಕಿ ನೀರ್ ಕಾಯ್ದಾವ್ ನೋಡ್ರಿ. ಅದ್ರೊಳಗೆ ಇದು ಚನ್ನಂಗಿ ಬ್ಯಾಳಿ ಹಾಕೋತೀನಿ ನೋಡ್ರಿ. ಈಗ ಹಾಕಿ ಒಂದ್ 5 ನಿಮಿಷದಾಗೆ ಇದಕ್ಕೆ ಬಸ್ತ್ ಬಿಡ್ಬೇಕ್ರಿ, ಜಾಸ್ತಿ ಕುದಿಸ್ಬಾರ್ದ್ರಿ. ಇದಕ್ಕೆ ಒಂದ್ ಸ್ವಲ್ಪ ಗರಂ ಆದ್ರೆ ಸಾಕು ನೋಡ್ರಿ. ಇದು ಒಂದ್ 5 ನಿಮಿಷ ಕುದಿಸ್ಬೇಕ್ರಿ, ಜಾಸ್ತಿ ಕುದಿಸಿದ್ರ ಮೆತ್ತಗಾಗಿ ಬಿಡ್ತಾವ್ರಿ ಬ್ಯಾಳಿ. ಹಂಗಾಗಿ ಒಂದ್ 5 ನಿಮಿಷ ಕುದಿಸಿಗೆಸಿಂದ ಇದಕ್ಕ ಬಸಿಬೇಕು ನೋಡ್ರಿ ಫ್ರೆಂಡ್ಸ್. ಇದಕ್ ಆಯ್ತು ನೋಡ್ರಿ. ಇವಾಗ ಇದು ಕುದ್ದವ್ ನೋಡ್ರಿ, 5 ನಿಮಿಷ ನೋಡ್ರಿ. ಈಗ ಈ ಬ್ಯಾಳಿ ನೋಡ್ರಿ ಈಗ ಇಷ್ಟು ಕಟ್ ಆದ್ರೆ ಸಾಕು ನೋಡ್ರಿ. ಈಗ ಕುದ್ದೈತೆ ನೋಡ್ರಿ, ಇದು ಬ್ಯಾಳಿ ಕಟ್ ಆಗ್ಬೇಕ್ರಿ. ಹಿಂಗ ಕಟ್ ಮಾಡಿದ್ರ ಇದು ಕುದ್ದದಂತ ಅರ್ಥ ನೋಡ್ರಿ. ಇದಕ್ ಆಯ್ತು. ಇವಾಗ ಒಂದ್ ಎದ್ರಾಗನ ಬಸ್ ಬಿಡ್ತೀನ್ರಿ ನಾನು. ಇದು ಚಂದನಾಗಿ ನೀರ್ ಬಸಿಲಿರಿ ಕಡೆ. ಇದು ನೀರ್ ಜಾನ ತನಕ ನಾನು ಈ ಕಡೆ ಪಾಣೆ ಕೊಟ್ಕೊಂಡ್ಬಿಡ್ತೇನ್ರಿ. ಇದಕ್ಕ ಒಂದ್ 4 ಚಮಚ ಎಣ್ಣೆ ಹಾಕೋತೀನ್ರಿ ನಾನು. ಎಣ್ಣೆ ಕೈದದ್ರಿ. ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋತೀನಿ ನೋಡ್ರಿ. ಎಣ್ಣೆಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಡ್ತೀನ್ರಿ. ಆಯ್ತ್ರಿ. ಸಾಸಿವೆ ಜೀರಿಗೆ ಚಟಪಟ ಅನ್ನೋ ಟೈಮಿಗ ಎಲ್ಲಷ್ಟು ಐಟಮ್ ಹಾಕೋತೀನಿ ನೋಡ್ರಿ. ನಾ ಒಂದು ಕರಿಬೇವಿನ ಸೊಪ್ಪು ಹಾಕೋತೀನ್ರಿ. ಈಗ ಮೆಣಸಿಕಾಯಿ ಹಾಕೊಂಡ್ಬಿಡ್ತೀನಿ. ಮೆಣಸಿಕಾಯಿ ಹಾಕಿ ಒಂದ್ ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ರಿ ಮೆಣಸಿಕಾಯಿ. ಆಮೇಲೆ ಮತ್ತೆ ಉಳ್ಳಾಗಡ್ಡಿ ಹಾಕೋತೀನ್ರಿ. ಈಗ ಹಂಗೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಹಾಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂಡಿನ್ರಿ. ಇದು ಸ್ವಲ್ಪ ಫ್ರೈ ಆಗ್ಯದ ನೋಡ್ರಿ. ಇವಾಗ ಈ ಟೈಮಲ್ಲಿ ವಟಾಣಿ ಮತ್ತೆ ಗಜ್ರಿ ಹಾಕೊಂಡ್ಬಿಡ್ತೀನಿ. ಈಗ ಈ ಟೈಮಲ್ಲಿ ಹಾಕೊಂಡ್ಬಿಡ್ಬೇಕು ನೋಡ್ರಿ. ಹಾಕಿ ಇದಕ್ಕೆ 1-2 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ. ಇದಕ್ಕೆ ಸ್ವಲ್ಪ ಚಂದ ಫ್ರೈ ಆಗ್ಲಿರಿ. 1-2 ನಿಮಿಷ ಫ್ರೈ ಆದ್ಮೇಲೆ ಟೊಮಾಟೊ ಹಾಕೋತೀನಿ. ಇದು ಆಯ್ತು ನೋಡ್ರಿ. 1-2 ನಿಮಿಷ ಇಟ್ಟು ಸ್ವಲ್ಪ ಮೆತ್ತಗಾಗಿ ನೋಡ್ರಿ ಉಳ್ಳಾಗಡ್ಡಿ. ಈ ಟೈಮ್ದಾಗ ಸ್ವಲ್ಪ ರುಚಿ ತಕ್ಕಷ್ಟು ನಾನು ಉಪ್ಪು ಹಾಕೋತೀನಿ. ಇದು ಇವಾಗ ಏನಾದಂದ್ರೆ ಶೇಂಗಾ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಸ್ವಲ್ಪ ಮೆತ್ತಗಾಗ್ಯಾವ ನೋಡ್ರಿ. ಇವು ಒಂದ್ 5 ನಿಮಿಷ ಕುತ್ಕೊಂಡ್ಬಿಟ್ಟಿನಿ ನಾನು ಎಣ್ಣೆಗೆ. ಈ ಟೈಮಲ್ಲಿ ಟೊಮಾಟೊ ಹಾಕೋಬೇಕ್ರಿ. ಇದಕ್ಕೆ ಟೊಮಾಟೊ, ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ ರೀ ನಾನು. ನೋಡ್ರಿ ಈ ರೀತಿಯಾಗಿ ಕುದಿಬೇಕಿದು. ಮೆತ್ತಗಾಗ್ಯಾವ ನೋಡ್ರಿ ಟಮಾಟಿ, ಉಳ್ಳಾಗಡ್ಡಿ ಅವೆಲ್ಲ. ಈ ಟೈಮ್ದಾಗ ಸ್ವಲ್ಪ ಇದಕ್ಕೆ ಅರಿಶಿಣ ಪುಡಿ ಹಾಕೋಬೇಕು. ಈಗ ಅರಿಶಿಣ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ ರೀ ಇದಕ್ಕೆ. ಮತ್ತೆ ಒಂದ್ ಅರ್ಧ ಚಮಚ ಧನಿಯಾ ಪುಡಿ ರೀ. ಇದು ಧನಿಯಾ ಮಸಾಲ ಸಾಕ್ರಿ. ಇಷ್ಟ ಐಟಮ್ ಆದ್ರೆ ಐತ್ ನೋಡ್ರಿ ಇದು ಪಲ್ಯ. ಇದು ಒಂದ್ ಸ್ವಲ್ಪ 1-2 ನಿಮಿಷ ಕುದಿಸ್ಕೊಂಡು ಬ್ಯಾಳೆ ಹಾಕೋಬೇಕು. ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಕುದಿಸ್ಕೋಬೇಕು ನೋಡ್ರಿ ಇದಕ್ಕ. ಯಾಕಂದ್ರ ಹಸಿರು ವಟಾಣಿ ಅವಲ್ರಿ. 1-2 ನಿಮಿಷ ನೀರ್ ಹಾಕಿ ಕುದಿಸ್ಕೊಂಡು ಇದಕ್ಕೆ ಬ್ಯಾಳಿ ಆಡ್ ಮಾಡ್ಕೊಂಡ್ರೆ ಐತ್ರಿ. ಆಯ್ತು ನೋಡ್ರಿ. ಇದು ಮಸಾಲೆ ಎಲ್ಲ ಕುದ್ದದ. ಇವಾಗ ಬ್ಯಾಳೆ ಹಾಕ್ತೀನಿ ನಾನು. ನಿಮ್ಗೆ ಏನಾರ ಖಾರ ಪುಡಿ ಹಾಕಿ ಮಾಡ್ಕೋಬೇಕಂತಂದ್ರ ನೀವು ಖಾರ ಪುಡಿನ ಹಾಕ್ಬೋದ್ರಿ. ಇದಕ್ಕೆ ಮೆಣಸಿಕಾಯಿನು ಮತ್ತು ಮಿಕ್ಸರ್ದಾಗ ರುಬ್ಬಿನ ಹಾಕಿ ಮಾಡ್ಬೋದು ನೋಡ್ರಿ ಪಲ್ಯ. ಭಾರಿ ರುಚಿ ಆಗ್ತದ್ರಿ ಇದು. ಇವಾಗ ಬ್ಯಾಳೆ ಹಾಕೋತೀನಿ. ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ಬ್ಯಾಳೆ ಹಾಕೊಂಡ್ಮೇಲೆ ಇದಕ್ಕ ಡಕ್ಕನ್ ಮುಚ್ಚಿ ಇಟ್ಟಿದ್ದೆ ನೋಡ್ರಿ. 1-2 ನಿಮಿಷ ಚಂದ ಅರಳ್ಯಾದ ನೋಡ್ರಿ ಪಲ್ಯ.
ಬಾರಿ ನೈಸ್ ಆಗ್ತದ ನೋಡ್ರಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ. ಆಯ್ತು ನೋಡ್ರಿ ಇದು ಪಲ್ಯ ಕಂಪ್ಲೀಟ್ ಆಯ್ತ್ರಿ. ಇವಾಗ ಸರ್ವ್ ಮಾಡ್ತೇನ್ರಿ ಈಗ ನಾನು. ಆಯ್ತು ನೋಡ್ರಿ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಆಗ್ಯಾದ್ರಿ ಪಲ್ಯ. ಏನು ಬಡಿಸ್ತೀನಿ ನೋಡ್ರಿ ನಾನು. ನೋಡ್ರಿ ನಿಮ್ಮ ಮನ್ಯಾಗೂ ನೀವು ಇದೇ ರೀತಿಯಾಗಿ ಮಾಡ್ಕೊಂಡು ತಿಂದ ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಚಪಾತಿ ರೊಟ್ಟಿ ಜೊತೆಗೆ ಸೂಪರ್ ಆಗಿ ಇರ್ತದ ನೋಡ್ರಿ ಫ್ರೆಂಡ್ಸ್. ಈ ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ವಿಡಿಯೋ. ಧನ್ಯವಾದ ಫ್ರೆಂಡ್ಸ್.